ನೋಡ್ರಿ, 2ನೇ ಕಾಲ ಅಲ್ಲಿದೆ. ಏನದು 24ನೇ ವಾಕ್ಯದಲ್ಲಿ? ಎಲಿಸಬೇತಳು ಬಸುರಾಗಿ 5 ತಿಂಗಳು ಏನು ಮಾಡಿದ್ಲಂತೆ? ಮನೆಯಲ್ಲೇ ಏನಾಗಿದ್ಲಂತೆ? ಮರೆಯಾಗಿದ್ಲು. 2ನೇ ಕಾಲ ನೋಡ್ರಿ, ಅದು 2ನೇ ಕಾಲ ಏನದು? ಪಕ್ಕದಲ್ಲಿರೋರಿಗೆ ಹೇಳಿ, ಎಷ್ಟದು? 5 ತಿಂಗಳು. ಆ ದಿವಸಗಳಾಯಿತು. ಈಗ 2ನೇದಾಗಿ 5 ತಿಂಗಳು. 5 ತಿಂಗಳು ಏನಾಗಿರ್ಬೋದು ನೋಡ್ರಿ. ನೀವು ದೇವದೂತ ಬಂದು ಹೇಳ್ಬಿಟ್ಟ, ನಿನಗೆ ಆನ್ಸರ್ ಸಿಗಿದೆಪ್ಪ, ದೇವರು ನೀನು ಪ್ರಾರ್ಥನೆ ಕೇಳಿದ್ದಾನೆ ಅಂತ. ಈಗ ನೋಡ್ರಿ, ಅವನ ಮಾತೇನು ಗೊತ್ತಾ? 18ನೇ ವಾಕ್ಯದಲ್ಲಿ ನೋಡ್ರಿ, ಅವನು ಹೇಳ್ತಾನೆ ಏನಂತ? ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತ್ರಿಂದ ತಿಳ್ಕೊಳ್ಳಿ? ನೋಡ್ರಿ, ಇಷ್ಟು ವರ್ಷ ಅವನು ಧೂಪ ಅರ್ಪಿಸಕ್ಕೆ ಹೋದಾಗ ಅವನು ಮಹಾಪರಿಶುದ್ಧ ಸ್ಥಳಕ್ಕೆ ಯಾರೂ ಬಂದಿಲ್ಲ. ಒಬ್ಬ ದೇವದೂತ ಬಂದರೆ ಅವ್ನು ನಂಬೇಕಾ ನಂಬೇಡ್ವಾ? ಯೋಚನೆ ಮಾಡಿ ನೋಡ್ರಿ, ಅವ್ನು ದೇವದೂತ ಬಂದರೆ ನಂಬೇಕಾ ನಂಬೇಡ್ವಾ? ಆ ಪರಿಶುದ್ಧ ಸ್ಥಳದಲ್ಲಿ ದಿಢೀರಂತ ಬೆಳಕು ಬಂದಿರುತ್ತೆ, ದೇವದೂತ ಮಾತಾಡ್ತಾ ಇದ್ದಾನೆ. ಅವನ ಪ್ರಶ್ನೆ ಏನು ಗೊತ್ತಾ? ನಾವು ಜಕರಿಯನಿಗಿಂತ ದೊಡ್ಡ ಜ್ಞಾನಿ ಅಂತ ಅನ್ಕೊಂಡ್ಬಿಡ್ಬಾರ್ದು. ಅವನೇನು ಕೇಳ್ತಾ ಇದ್ದಾನೆ? ಇದನ್ನು ನಾನು ಯಾತ್ರಿಂದ ತಿಳ್ಕೊಳ್ಳಿ? ಏನು ಗೊತ್ತಾ ಅವನು ಹೇಳಿದ ಉತ್ತರ? ನಾನು ಮುದುಕನು. ಅವನಿಗೆ ದೇವದೂತನ ಬಗ್ಗೆ ಸಂದೇಹ ಇಲ್ಲ. ಯಾರ ಬಗ್ಗೆ ಸಂದೇಹ ಇದೆ? ನಮ್ಮ ಪ್ರಾಬ್ಲಮ್ಮು ಇದೆ. ದೇವರ ಆನ್ಸರ್ ಕೊಡ್ತಾನೆ. ನಮಗೆ ಕಂಡೀಷನ್ ಏನು? ನಮ್ಮ ಕಂಡೀಷನ್ ಹಿಂಗಿದೆಯಲ್ಲ, ನಮ್ಮ ಕಂಡೀಷನ್ ಹಿಂಗಿದೆಯಲ್ಲ. ಅನೇಕ ಸಾರಿ ನನಗೆ ಈ ಚರ್ಚ್ ಕಟ್ಟೋ ಟೈಮಲ್ಲೆಲ್ಲ ಅನೇಕ ಸಾರಿ ಅನಿಸಿತು, ಕಾಣಿಕೆ ಇಷ್ಟೇ ಬರೋದು, ಇದು ಹಿಂಗೆ ನಡೆಯುತ್ತೆ, ನಾನು ಹಂಗೆ ಲೆಕ್ಕ ಹಾಕಿದ್ದೀನಿ, ಇಷ್ಟು ದುಡ್ಡು ಸೇರಿಸಿಟ್ಟಿದ್ದೀನಿ, ಹೆಂಗೆ ನಡೆಯುತ್ತೆ? ಪ್ರತಿ ಸಾರಿ 20 ವರ್ಷದಲ್ಲಿ ನನಗೆ ಅನೇ ಅನಿಸಿರೋದು. ಹಾಡುಗಳು, ಪುಸ್ತಕನೋ, ಪ್ರತಿ ದೇವರು ನನಗೆ ಪ್ರೇಯರಲ್ಲಿ ಹೇಳುವಾಗ, ಉಪವಾಸ ಪ್ರಾರ್ಥನೆ ಮಾಡುವಾಗ ಭಾಳ ಧೈರ್ಯವಾಗಿ ಬರುತ್ತೆ. ಆದರೆ ಭಾನುವಾರ ಬರುವಾಗ ಧೈರ್ಯ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಪ್ರಾಕ್ಟಿಕಲ್ ಆಗಿ ನೋಡ್ತೀನಿ, ಹಣ ನೋಡ್ತೀನಿ, ಲೆಕ್ಕಾಚಾರ ಮಾಡ್ತೀನಿ, ಎಲ್ಲ ಆಗಲ್ಲ ಬಿಡು. ಆದರೆ ಆ ಸಮಯಗಳಲ್ಲೆಲ್ಲ ಒಂದನ್ನು ನಾನು ತಾಳ್ಮೆಯಿಂದ ಹೇಳಬಲ್ಲೆ, ನನ್ನ ಹೆಂಡತಿ ದಿನ ಹೋದವಳು ಅಂದ. ಆದರೆ 19ನೇ ವಾಕ್ಯದಲ್ಲಿ ದೇವದೂತ ಏನು ಹೇಳ್ದ ಗೊತ್ತಾ? ಆ ದೂತನು ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವಂತಹ ಏನಂತೆ? ಗಬ್ರಿಯೇಲನು. ಒಂದು ಸರಿ ಒಬ್ಳು ಮನೆಗೆ ಹೋಗಿ ಒಬ್ಬ ಹೇಳಿದಂತೆ, ಅಮ್ಮ ಈ ವರ್ಷದಲ್ಲಿ ನಿನ್ನ ಸೈಟು ಅಲಾಟ್ ಆಗುತ್ತೆ ಅಂತ. ಆಯಮ್ಮ ಹೇಳದಂತೆ, ಹೋಗಯ್ಯೋ ಎಷ್ಟು ಜನ ಬಂದು ಹೇಳ್ಬಿಟ್ಟು ಹೋದ್ರು. ತಕ್ಷಣ ಆಯಪ್ಪ ಹೇಳ್ದ, ಬೇರೆಯವ್ರು ಹೇಳ್ದಂಗಲ್ಲ, ನಾನು ಯಾರು ಗೊತ್ತಾ? MLA PA ಅಂದಂತೆ. ಏನೋ ಓ, ಅಲ್ಲಿವರೆಗೂ ಸುಮ್ಮನೆ ಇದ್ದೋಳು ಈಗೇನಲ್ಲೋ MLA PA. ನಿಮ್ಗೆ ಅರ್ಥ ಆಗ್ತಿದೆಯಾ? ಇಲ್ಲ, ಅದೇ ಹೇಳಿರೋದು. ಎಲ್ಲರೂ ಹೇಳ್ದಂಗೆ ಬಂದಿಲ್ಲ ಅವತ್ತು. ಆ ಪದ ಎಷ್ಟು ವೆಯ್ಟ್ ಇರೋ ಪದ ಗೊತ್ತಾ? ಅದು ಗಬ್ರಿಯೇಲನು ಅನ್ನೋ ಪದ. ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವಂತಹ ಗಬ್ರಿಯೇಲನು. ನೀನು ಸುಮ್ಮನೆ ಏನೋ ಹೇಳ್ಬಿಟ್ಟು ಹೋಗಕ್ಕೆ ಬಂದಿಲ್ಲ, ನಾನು ದೇವರ ಸನ್ನಿಧಿಯಲ್ಲಿರ್ತೀನಿ. ಅದಕ್ಕೆ ಗಬ್ರಿಯೇಲ್ ಅಂದ್ರೆ ಅರ್ಥ ಏನು? ಗಾಡ್ಸ್ ಮೆಸೆಂಜರ್. ಪ್ರಾರ್ಥನೆ ನೀವು ಮಾಡುವಾಗಲೆಲ್ಲ ಯಾವ ಮಟ್ಟಕ್ಕೆ ನೀವು ನಾನು ಪ್ರಾರ್ಥನೆ ಮಾಡಬೇಕಂದ್ರೆ, ದೇವದೂತನ ದೇವರು ಕಳಿಸ್ಕೊಡೋವರೆಗೂ ಪ್ರಾರ್ಥನೆ ಮಾಡಬೇಕು ನಾವು. ದೇವರು ಒಂದು ಆನ್ಸರ್ನ ಒಬ್ಬರ ಮೂಲಕವಾಗಿ ಕೊಡೋವರೆಗೂ ದೇವರು ಆ ಪ್ರಾರ್ಥನೆಯನ್ನು ಬಯಸ್ತಾನೆ. ಯಾಕಂದರೆ ನಾನು ಮೊದಲು ನಿಮ್ಗೆ ಹೇಳಿದ್ದೀನಿ, ಸೀರಿಯಸ್ ಆದಂಥ ಯಾವುದೇ ವಿಷಯವನ್ನು ದೇವರು ಚೀಪಾಗಿ ಬೇಗನೆ ಕೊಡಲ್ಲ. ದೇವರ ಕಾರ್ಯಗಳು ಬಹಳ ಸೀರಿಯಸ್, ಬಹಳ ಗಂಭೀರವಾಗಿರುವಂತಹ ವ್ಯಕ್ತಿಗಳಿಗೆ ಮಾತ್ರನೇ ದೇವರು ಬೇಗನೆ ಕಾರ್ಯಗಳನ್ನ ಮಾಡ್ತಾನೆ ಅಂತ ನೀವು ತಿಳ್ಕೊಬೋದು. ದೇವರು ಬಹಳ ಸೀರಿಯಸ್. ಕೆಲವರು ವರಗಳಿಗಾಗಿ ಪ್ರಾರ್ಥನೆ ಮಾಡಿದ್ರೆ, ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡಿದ್ರೆ, ಸುಮ್ಮನೆ ಆಟ ಆಡೋ ಹುಡುಗರುಗಳಿಗೆಲ್ಲ ದೇವರೆಲ್ಲ ಕೊಡ್ತಾನೆ ಅಂತ ನೀವು ನೆನೆಸಬಾರ್ದು. ದೇವರು ಯಾವುದನ್ನಾದರೂ ಕೇಳಿದ್ರೆ ಆ ವಿಷಯದಲ್ಲಿ ನೀನು ನಾನು ಎಷ್ಟು ಸೀರಿಯಸ್ ಆಗಿದ್ದೀವಿ ಅಂತ ದೇವರು ನೋಡ್ತಾನೆ. ಈಗ ಗಬ್ರಿಯೇಲನು ಬಂದು ಹೇಳ್ತಾ ಇದ್ದಾನೆ. ಬಂದು ಹೇಳಿದ್ರು ಕೂಡ ಜಕರಿಯನಿಗೆ ನನಗನ್ಸಿದ್ದೇನೆಂದರೆ, ಅಬ್ರಹಾಮನ ಘಟನೆ ಜಕರಿಯನು ಗೊತ್ತಿಲ್ವಾ? ಅಬ್ರಹಾಮನ ಬಗ್ಗೆ ಅವನು ಓದಿರಲ್ವಾ? ಯಾಜಕ ಅವನು ತಕ್ಷಣವೇ ಅವ್ನು ನೆನೆಸಿರ್ಬೇಕು. ಏನಂತ? ಜಕರಿಯನಿಗೆ ಅಷ್ಟು ವಯಸ್ಸಾದ ಮೇಲೆ ದೇವರು ಸಂತತಿ ಕೊಟ್ಟ ಮೇಲೆ ಆ ವಂಶದಿಂದ ಬಂದಂಥ ಜನರು, ಅದರಲ್ಲಿ ಮೋಶೆ, ಅದರಲ್ಲಿ ಆರೋನನ ಮೊಮ್ಮಕ್ಕಳುಗಳಲ್ಲಿ ಮಗಳು ಕೊಟ್ಟಂಥ ಎಲಿಸಬೇತ್ ನನ್ನ ಹೆಂಡತಿ, ದೇವರು ನನಗೆ ಮಾಡಲ್ವಾ ಅನ್ನೋ ನಂಬಿಕೆ ಅವನಿಗಿಲ್ವೇ ಇಲ್ಲ. ಅವನು ನಂಬದೇ ಇದ್ದಿದ್ದರಿಂದ ನೋಡ್ರಿ, 20ನೇ ವಾಕ್ಯ ಹೇಳುತ್ತೆ, ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನು ನಂಬದೇ ಹೋದದ್ರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೆ ಏನಾಗಿರುತ್ತೆ? ಆತನನ್ನು ನೀನೇನಾಗ್ತೀಯಂತೆ? ಮಾತನಾಡಲಾರದೆ ಮೂಗನಾಗಿರುವೆ. ಕೆಳಗಡೆ ವಾಕ್ಯ ಓದಿ ನೋಡಿದ್ರೆ ಅವನಿಗೆ ಉತ್ತರ ಕೊಟ್ಟರು. ಇಷ್ಟರೊಳಗೆ ಜನರು ಜಕರಿಯನನ್ನು ಕಾದ್ಕೊಂಡಿದ್ರು. ಪಾಸ್ಟ್ರು ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಹರಿಸ್ತಾನೆ. ಆದರೆ ಪಾಸ್ಟ್ರು ಒಳಗೆ ಹೋದವರು ಯಾಜಕರು ಇನ್ನೂ ಬರಲೇ ಇಲ್ಲ ಮಹಾಪರಿಶುದ್ಧ ಸ್ಥಳದಿಂದ. ಆದರೆ ಅವನು ದೇವಾಲಯದೊಳಗೆ ತಡ ಮಾಡಿದ್ದಕ್ಕೆ ಆಶ್ಚರ್ಯಪಟ್ಟರು.
ಅವನು ಹೊರಗೆ ಬಂದಾಗ ಗಮನ ಇಟ್ಟು ಕೇಳ್ರಿ, ಏನು ಮಾತಾಡ್ತಾ ಇಲ್ಲ, ಎಲ್ಲ ಜನರು ಎದುರು ನೋಡ್ತಾ ಇದ್ದಾರೆ. ಯಾಕೆ ಇಷ್ಟು ಲೇಟು? ಗಮನಿಸ್ರಿ, ಜಕರಿಯ ಏನು ಮಾಡಿರ್ತಾನೆ, ಈಗೇನಿಲ್ಲ, ಹಿಡೀರಂತ ನಿಮ್ಮ ಪಾಸ್ಟರ್ ಹಂಗೆ ನಿಂತ್ಬಿಟ್ರೆ ನಿಮ್ಗೇನಾಗುತ್ತೆ? ಓಡೋಗ್ಬಿಡ್ತೀರಾ, ಅಯ್ಯೋ ಈ ಅಪ್ಪನಿಗೆ ರೋಗ ಬಂದ್ಬಿಡ್ತೀಯ. ಆದರೆ ಜಕರಿಯ ಯೋಚನೆ ಮಾಡಿ ನೋಡ್ರಿ, ಆಶೀರ್ವದಿಸಬೇಕಾಗದಂಥ ಯಾಜಕನು ಮೌನವಾಗಿ ಹೋಗ್ಬಿಟ್ಟ, ಸನ್ನೆ ಮಾಡ್ತಾನೆ. ಆ 5 ತಿಂಗಳು ನಾನು ಯೋಚನೆ ಮಾಡ್ತಾಯಿದ್ದೆ, ಆ ಯೂದಾಯದ ಬೆಟ್ಟದಲ್ಲಿ ಓಡಾಡ್ತಿರ್ತಾನೆ. ಅವನ ಮನೆಗೆ ಹೋದಾಗ ಏನು ಹೇಳಿರ್ತಾನೆ ಗಮನಿಸ್ರಿ. ಹೆಂಡ್ತಿಗೂ ಆಶ್ಚರ್ಯ, ಗಂಡ ಏನು ಮಾಡ್ತಾ ಇಲ್ಲ, ಹೋದಾಗ ಚೆನ್ನಾಗಿದ್ದ, ಪ್ರೇಯರ್ಗೆ ಹೋದಾಗ ಚೆನ್ನಾಗಿದ್ದ, ಬರೋ ಟೈಮಲ್ಲಿ ಸದ್ದಿನೇ ಇಲ್ಲ. ಒಂದು ವೇಳೆ ಬಂದ ಮೇಲೆ ಕೂಡ ಏನು ಹೇಳಿರ್ತಾನೆ, 5 ತಿಂಗಳು ಮೂಗ, ಮಾತಿಲ್ಲ, ಮಾತಾಡಲಿಕ್ಕೆ ನೆಂಟರುಗಳು ಕೂಡ ಬರಲ್ಲ, ನೆಂಟರು ಬಂದು ಮಾತಾಡೋಕ್ಕೆ ನಾಲಿಗೆ ಇಲ್ಲ. ಆದರೆ ನನಗನ್ಸುತ್ತೆ ಸೂಜಿಯಲ್ಲಿ ಒಲಿತಾ ಇರುವಂಥ ಎಲಿಸಬೆತ್ ಆವಾಗವಾಗ, ಆ ಮನೆಯಲ್ಲಿ ಆವಾಗವಾಗ ಓಡಾಡ್ತಾ ಇರುವಂಥ ಜಕರಿಯ ಗುಡ್ಡಗಳ ಹತ್ರ ಹೋಗಿ ಹೋಗಿ ಪ್ರಾರ್ಥನೆ ಮಾಡಿರ್ತಾನೆ. ಆವಾಗವಾಗ ಅವನ ಹೆಂಡತಿ ಹತ್ರ ಬಂದು ಇಬ್ಬರು ಮಾತಾಡುವಾಗ ನನಗನ್ಸುತ್ತೆ ಕಣ್ಣೀರಿನಿಂದ ಸ್ತೋತ್ರ ಹೇಳಿರ್ತಾರೆ, ಆನಂದವಾಗಿ ಸಂತೋಷಪಟ್ಟಿರ್ತಾರೆ. ಒಂದೊಂದು ಸರಿ ಪ್ರಾರ್ಥನೆ ಮಾಡಿರ್ತಾರೆ, ಒಂದೊಂದು ಸರಿ ಅವಳ ಗರ್ಭದ ಮೇಲೆ ಹೋಗಿ ಕೈ ಇಟ್ಟು ಅವನು ಪ್ರೇಯರ್ ಮಾಡಿರ್ತಾನೆ. ಯೋಚನೆ ಮಾಡಿ ನೋಡಿರಿ, ಜಕರಿಯನು 5 ತಿಂಗಳು ಅವರ ಮನೆಯಲ್ಲಿ ಕಳೆದಂತಹ ದಿನ. ನನಗನ್ನಿಸುತ್ತೆ ಅವತ್ತಿನ ದಿನಗಳಲ್ಲಿ ಅವನಿಗೆ ಹಲಗೆ ಮಾತ್ರ ಇದ್ದಿದ್ದು, ಅವನಿಗೆ ಬರೆಯಲಿಕ್ಕೆ ಬೇರೆ ಏನೂ ಇಲ್ಲ. ಏನು ವಿಷಯ ಅವನು ಅವಳ ಹೆಂಡತಿ ಹತ್ರ ಮಾತಾಡ್ತಾನೆ. ಆದರೆ ನನಗನ್ನಿಸುತ್ತೆ ಖಂಡಿತವಾಗಿ ಕೀರ್ತನೆ 119 ಹೇಳುವ ಹಾಗೆ, ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು. ಅವನು ಮೋಸ್ಟ್ಲಿ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸುವುದನ್ನು ಅವನು ನೆನೆಸಿ ಅದಕ್ಕೆ ಅವಳು ಎಲಿಸಬೆತ್ ಹೇಳಿದ್ದು, ನನ್ನನ್ನು ದೇವರು 5 ತಿಂಗಳು ಏನು ಮಾಡಿಲ್ಲಂತೆ, ಮರೆಯಾಗಿತ್ತು. ಸೂರ್ಯನು ಮುಳುಗುವಂಥ ಸಮಯಗಳೆಲ್ಲ ಆ ಯೂದಾಯ ಬೆಟ್ಟದ ಹತ್ರ ಮರೆಯಾಗಿ ಅವನು ಖಂಡಿತವಾಗಿ ದೇವರನ್ನು ಮಹಿಮೆ ಪಡಿಸಿರ್ತಾನೆ. ಇವತ್ತು ನೀವು ಯಾರಾದರೂ ಈ ರೀತಿ ಮರೆಯಾದಂಥ ದಿನಗಳಲ್ಲಿ ಹಾದು ಹೋಗಿದ್ದೀರಾ? ದೇವರು ನಿಮ್ಮ ಅವಮಾನಗಳನ್ನು ಪರಿಹಾರ ಮಾಡಬೇಕಾ? ಅದಕ್ಕಿರುವಂಥ ಒಂದೇ ಒಂದು ಉತ್ತರ ನಾನು ನಿಮ್ಗೆ ಹೇಳ್ತೀನಿ ಕೇಳ್ರಿ. ಅದೇನು ಗೊತ್ತಾ? ಏನದು? 5 ತಿಂಗಳು ನೀವೇನು ಮಾಡಬೇಕು? ಮರೆಯಾಗಿ ದೇವರನ್ನು ಏನು ಮಾಡಬೇಕು? ಮಹಿಮೆ ಪಡಿಸ್ಬೇಕು. ಮರೆಯಾಗಿ ಮಹಿಮೆ ಪಡಿಸುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಖಂಡಿತವಾಗಿಯೂ ದೇವರು ಅವಮಾನಗಳನ್ನು ಮರೆ ಮಾಡ್ತಾರೆ. ಇವತ್ತು ಭಾಳ ಜನ ಕೇಳ್ತಾರೆ, ಅವಮಾನ ಅವ್ರಿಗಾಗಿದೆ, ಅವರೇ ಮಾಡಿಕೊಂಡಂಥ ಮುಟ್ಟಾಳತನದಿಂದ ಆಗಿರ್ಬೋದು. ಒಂದು ಸರಿ ನನಗೂ ಈಗಲೂ ನೆನಪಿದೆ, 16ನೇ 17ನೇ ವಯಸ್ಸಿನಲ್ಲಿ ನಾನು ಸಣ್ಣದಾದಂಥ ಯಾವುದೋ ಒಂದು ತಪ್ಪು ಮಾಡಿಬಿಟ್ಟೆ. ಅದು ನಾನು ಇದ್ದಂಥ ಜಾಗದಲ್ಲೆಲ್ಲ ನನ್ನ ಹೆಸರನ್ನು ಕೆಡಿಸ್ಬಿಡ್ತು. ನನ್ನ ತಾಯಿನ ಕರೆದು ಬೈದರು. ಅವತ್ತೆಲ್ಲ ನನಗೆ ಅವಮಾನ. ನಾನು ಎಲ್ಲೂ ಓಡಾಡೋಕ್ಕೆ ಹೋಗಲ್ಲ. ಸಂಡೇ ಸ್ಕೂಲ್ ಮಾಡ್ತಾಯಿದ್ದೆ, ಆದರೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದರೆ ಅವಮಾನ. ಆದರೆ ದಿನಗಳು ಕಳೆದಂತೆ ನನ್ನ ಬಗ್ಗೆ ಎಲ್ಲ ಕಡೆ ಕೆಟ್ಟ ಹೆಸರುಗಳನ್ನ ಹಬ್ಬಿಸಿದ್ರು. ಇವತ್ತುವರೆಗೂ ಆ ಕೆಟ್ಟ ಹೆಸರನ್ನು ಅನೇಕ ಜನರು ಹಿಂದೇನೂ ಕೂಡ ಮಾತಾಡ್ತಾರೆ. ಹಳಬರಿಗೆ ಮಾತ್ರ ಗೊತ್ತು. ಅದನ್ನು ಇವತ್ತುವರೆಗೂ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ನನ್ನ ಗೊತ್ತಂಥ ಸೇವಕರುಗಳು ಹೆಸರು ಕೆಡಿಸಿದ್ದಾರೆ. ಆದರೆ ನಿಮಗೆ ಗೊತ್ತಿಲ್ಲ, ಆ ಮರೆಯಾದ ದಿನಗಳು. ಇದನ್ನು ನಾನು ಸುಮ್ಮನೆ ಪ್ರಸಂಗ ಮಾಡ್ತಾಯಿಲ್ಲ. ಬನ್ನಿಕುಪ್ಪೆ ರೋಡ್ನಲ್ಲಿರುವಂಥ ಮರಗಳ ಹತ್ರ ಹೋಗಿ ಕೇಳ್ರಿ, ಬಿಕ್ಕಿ ಹತ್ತಿದ್ದೀನಿ. ಆಶ್ರಮದಲ್ಲಿರುವಂಥ ಜಾರ ಬಂಡಿ ಹತ್ರ ನೀವು ಹೋಗಿ ಕೇಳ್ರಿ, ಹತ್ತು ದೇವ್ರ ಹತ್ರ ಒಂದು ಮಾತು ಹೇಳಿದ್ದೀನಿ, ದೇವರೇ ನನ್ನಿಂದ ನಿನ್ನ ಹೆಸರು ಕೆಟ್ಟು ಹೋಗಿದ್ರೆ ದಯವಿಟ್ಟು ನಿನ್ನ ಹೆಸರು ನನ್ನಿಂದ 1000 ಪಟ್ಟು ಮಹಿಮೆ ಹೊಂದಬೇಕಪ್ಪ. ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ. ಇದೇ SB ಕಲ್ಯಾಣ ಮಂಟಪದ ಹತ್ರ ಖಾಲಿ ಸೈಟ್ಗಳ ಹತ್ರ ಹೋಗಿ ಕೇಳಿ ನೋಡ್ರಿ, ಅಲ್ಲಿರುವಂಥ ಕಲ್ಲುಗಳು ಹೇಳುತ್ತೆ, ಸುಜಿತ್ ಅಂತ ಒಬ್ಬ ವ್ಯಕ್ತಿ ಅವಾಗವಾಗ ಬಂದು ಮರೆಯಾಗಿ ಹತ್ತಿದ್ದಾನೆ, ಮರೆಯಾಗಿ ದೇವರ ಹತ್ರ ಮೊರೆ ಇಟ್ಟಿದ್ದಾನೆ. ಏನಂತ ಮೊರೆ ಇಟ್ಟಿದ್ದಾನೆ? ದೇವರೇ ನನ್ನ ಹೆಸರು ಕೆಟ್ಟು ಹೋಗಿದೆ, ನಾನೊಬ್ಬ ಆಯಾ ಮಗ, ನಾನು ಈ ರೀತಿಯೇ ಪ್ರೇಯರ್ ಮಾಡಿರೋದು ಅನೇಕ ಸರಿ, ಒಬ್ಬ ITI ಸ್ಟೂಡೆಂಟ್, ನಾನು ನಿನ್ನ ಸೇವೆಗೆ ಬಂದಿದ್ದೀನಿ, ಆದರೆ ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ಯೌವನಸ್ಥರುಗಳಿಗೆ ನಾನು ಅವಕಾಶಗಳನ್ನು ಕೊಡ್ತೀನಿ. ಯಾಕೆ ಕೊಡ್ತೀನಿ ಗೊತ್ತಾ? ನಾನು ನಿಮಗಿಂತ ದೊಡ್ಡ ನೀತಿವಂತ ಅಲ್ಲ, ಆದರೆ ಆ ತಪ್ಪುಗಳು, ನನ್ನ ಅವಮಾನಗಳು ವರ್ಷಗಟ್ಟಲೆ ಆದರು. ಆದರೆ ಇವತ್ತು ನಾನು ತಾಳ್ಮೆಯಿಂದ ಹೇಳಬಲ್ಲೆ, ಆ ಮಹಿಮೆಯನ್ನು ದೇವರು ಪಡಿಸಿದ್ದನ್ನು ದೇವರು ನೋಡಿದ್ನು, ನನ್ನ ಹೃದಯದ ಆಸೆಯನ್ನು ನೋಡಿದ್ನು. ಇವತ್ತು ಈ ಸಭೆಯಲ್ಲೋ ಅಥವಾ ಯೂಟ್ಯೂಬ್ನಲ್ಲೋ 100 ಮಂದಿಗಳು ನನ್ನಿಂದ ಆಶೀರ್ವಾದ ಹೊಂದಲಿಕ್ಕೆ ಕಾರಣ ಏನು ಗೊತ್ತಾ? ಆ ಮರೆಯಾದಂಥ ಸುಜಿತ್ನ ನೀವು ಯಾರೂ ನೋಡಿಲ್ಲ.
ಈಗಲೂ ಭಾರತದ ಮಧ್ಯದಲ್ಲಿ ನಿಮಗೆ ಯಾರಿಗೂ ಸಿಗದೆ ಇದ್ದಾಗ ನೆಲ್ಲಿಗುಡ್ಡೆಗಳ ಚಾನಲ್ನಲ್ಲಿರುವಂಥ ಮರಗಳನ್ನು ಹೋಗಿ ಕೇಳ್ರಿ, ಅಲ್ಲಿರುವಂಥ ನವಿಲುಗಳನ್ನ ಕೇಳಿ ನೋಡ್ರಿ, ಮರೆಯಾಗಿ ಹೋಗಿ ಮಹಿಮೆ ಪಡಿಸ್ತೇನೆ. ಯಾಕಂದ್ರೆ ಆ ದೇವರು ನನ್ನ ಲೈಫ್ನಲ್ಲಿ ಮಾಡಿರುವುದನ್ನು ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಮಹಿಮೆ ಪಡಿಸ್ತಿದ್ದೀರಾ ದೇವರ ಮಕ್ಕಳೇ? ನಿಮ್ಗೆ ಯಾರಾದರೂ ದೇವರಿಗೋಸ್ಕರ ದೊಡ್ಡದಾದಂಥ ಕಾರ್ಯ ಮಾಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ, ಒಬ್ಬ ಸೇವಕರು ನನಗೆ ಹೇಳ್ಕೊಟ್ರು, ಡೋಂಟ್ ಶೋ, ಸ್ಟೇ ಇನ್ ಸೀಕ್ರೆಟ್ ಆ್ಯಂಡ್ ಗ್ರೋ. ಶೋ ತೋರಿಸ್ಬೇಡ, ರಹಸ್ಯವಾಗಿದ್ದು ಗ್ರೋ, ಬೆಳೆ. ಇವತ್ತು ನೀವೇನು ನೋಡ್ತಿದ್ದೀರೋ ಅದು 20 ವರ್ಷಗಳಿಂದ ರಹಸ್ಯವಾಗಿ ನಡೀತಾ ಇರುವಂಥ ಕಾರ್ಯ. ನೀವು ಯಾರಾದರೂ ದೇವರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಇದೆಯಾ? ನಾನು ನಿಮಗೆ ಬರ್ಕೊಡ್ತೀನಿ. ನೀವಿಲ್ಲಿ ಪಬ್ಲಿಕ್ಕಲ್ಲಿ ಮಾಡೋ ಪ್ರೇಯರ್ಗಳು, ಪಬ್ಲಿಕ್ಕಲ್ಲಿ ಮಾಡುವಂಥ ಆರಾಧನೆಗಳು, ಪಬ್ಲಿಕ್ಕಲ್ಲಿ ಬೈಬಲ್ ಓದೋದಲ್ಲ. ನಿನ್ನ ರಹಸ್ಯವಾಗಿ ದೇವರನ್ನು ನೀನು ಮಹಿಮೆ ಪಡಿಸೋದನ್ನು ಕಲ್ತ್ಕೊಂಡಿದ್ದೀರಾ ನೀವು? ನಿಮ್ಮ ಮಕ್ಕಳುಗಳಿಗೆ ಗೊತ್ತಾ ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ಸೀಕ್ರೆಟ್ ಪ್ರೇಯರ್ ಇದೆ ಅಂತ? ಸೀಕ್ರೆಟ್ ಆಗಿ ಒಂದು ಜಾಗಕ್ಕೆ ನಮ್ಮಮ್ಮ ಹೋಗ್ತಾಳೆ, ಸೀಕ್ರೆಟ್ ಆದಂಥ ಜಾಗಕ್ಕೆ ನಮ್ಮಪ್ಪ ಅವಾಗವಾಗ ಹೋಗ್ತಾರೆ. ಪೊಂಡರಾಜ್ ಅಂಕಲ್ ಅನ್ನುವಂಥ ದೇವರ ಮನುಷ್ಯನ ನಾವೆಲ್ಲ ನೋಡ್ತಾ ಇದ್ವಿ. ಚರ್ಚಲ್ಲಿ ಕನ್ವೆನ್ಷನ್ ಮೀಟಿಂಗ್ಗಳು ನಡೆಯೋದು, ನಮ್ಮ ಹತ್ರ ಮಾತಾಡ್ತಾನೆ ಇರೋರು. ದಿಢೀರಂತ ಅಂಕಲ್ನ ನೋಡಿದ್ರೆ ಅಂಕಲ್ ಅಲ್ಲಿಲ್ಲ. ನಾನು ಓಡೋಗಿ ನೋಡ್ತಾ ಇದ್ದೆ ಯಾವ ರೂಮಲ್ಲಿದ್ದಾರೆ ಅಂತ. ಆಮೇಲೆ ಅಲ್ಲೆಲ್ಲೋ ಜಾರಬಂಡಿ ಹತ್ರ ಅಂಕಲ್ ಕೂತ್ಕೊಂಡು ಶಬಾರಬ ಮನುಷ್ಯ ಹುಚ್ಚಿನ ಥರ. ಆಮೇಲೆ ಮತ್ತೆ ಎಲ್ಲೋ ಕಾಣೋರು, ಮತ್ತೆ ಕಾಣ್ತಾನೆ ಇರಲಿಲ್ಲ. ಆ ವ್ಯಕ್ತಿ ನನಗೊಂದನ್ನು ಕಲಿಸ್ಕೊಟ್ರು, ಮನುಷ್ಯರುಗಳ ಜೊತೆ ಜಾಸ್ತಿ ಇರೋದಕ್ಕಿಂತ ಮರೆಯಾಗಿ ದೇವರ ಹತ್ರ ಇರು. ಇದನ್ನು ಇವತ್ತಿನ 21ನೇ ಶತಮಾನದ ವಿಶ್ವಾಸಿಗಳಿಗೆ ಗಂಧ ಕೂಡ ಇಲ್ಲ, ಸ್ಮೆಲ್ ಕೂಡ ಗೊತ್ತಿಲ್ಲ. ಮರೆಯಾಗಿ ಪ್ರಾರ್ಥನೆ ಮಾಡೋ ಅನುಭವ, ಮರೆಯಾಗಿ ನೀನು ಆರಾಧನೆ ಮಾಡುವಾಗ ದೇವದೂತರನ್ನು ಇಳಿಸಿದ್ರೆ ಮಾತ್ರನೇ ಭಾನುವಾರ ಇಲ್ಲಿ ಪ್ರಸನ್ನತೆ ಇಳಿದು ಬರೋದು. ಅದೂ ಕೂಡ ನಮಗೆ ಗೊತ್ತಿಲ್ಲ. ಆದರೆ ಅಲ್ಲೆಲ್ಲ ನಾವೇನು ಮಾಡಬಾರ್ದು, ಮೈಕ್ ಹಿಡ್ಕೊಂಡಾಗ ಭಾನುವಾರ ಬಂದಾಗ ಚರ್ಚಲ್ಲಿ ಮಹಿಮೆ ಇಳಿದು ಬರಬೇಕು. ಹೆಂಗೆ ಬರುತ್ತೆ ಮಹಿಮೆ? ನಾನು ನಿಮ್ಗೆ ಹೇಳ್ತೀನಿ, ನೀವು ನಾನು ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ಮರೆಯಾಗಿ ನಿಮ್ಮ ಜೀವಿತಗಳಲ್ಲಿ ಮಹಿಮೆ ಪಡಿಸಿದ್ರೆ. ಈ ವಾರದಲ್ಲಿ ಒಬ್ಬ ಬಿಸ್ನೆಸ್ ಮೆನ್ನ ಸಂಧಿಸಿದೆ. ಅವ್ರು ನನ್ನ ಹತ್ರ ಒಂದು ಮಾತು ಹೇಳಿದ್ರು. ನಮ್ಮ ಚರ್ಚ್ಗೆ ಜನರೇಟರ್ ಕೊಡಿಸಿದಂಥ ಒಬ್ಬ ಒಳ್ಳೆ ಮನುಷ್ಯ, ಶ್ರೀಮಂತನಾದಂಥ ವ್ಯಕ್ತಿ. ಆದರೆ ಅವರು ಮಾತಾಡುವಾಗ ಒಂದು ಮಾತು ಹೇಳಿದ್ರು, ಬ್ರದರ್, ನನಗೆ ಸಾಯೋದ್ರೊಳಗಡೆ ಒಂದು 5 ನಿಮಿಷ ಮಾತಾಡಬೇಕು ಅಂತ ಆಸೆ ಇದೆ, ಆದರೆ ನನಗೆ ದೇವರು ಮಾತಾಡೋಕ್ಕೆ ಬಿಟ್ಕೊಟ್ಟಿಲ್ಲ. ನಾನು ಯಾವಾಗಲೂ ರಹಸ್ಯವಾಗಿ ಅನೇಕ ಸೇವೆಗಳಿಗೆ ಮಾಡ್ತಾಯಿದ್ದೀನಿ. ನಾನು ಅವ್ರಿಗೆ ಹೇಳಿದೆ, ಬ್ರದರ್, ಈ ರೀತಿ ದೇವರಿಗೋಸ್ಕರ ಮರೆಯಾಗಿ ಮಾಡೋರು ಇಲ್ಲವೇ ಇಲ್ಲ. ಅವ್ರ ಹತ್ರ ₹1 ಕಾಣಿಕೆ ಇಸ್ಕೊಳ್ಳದೆ ಪ್ರೇಯರ್ ಮಾಡಿಬಿಟ್ಟು ಆತ್ಮೀಕವಾಗಿ ಒಂದು ಅರ್ಧ ಅಲ್ಲ, ಆಲ್ಮೋಸ್ಟ್ ಒಂದು 2 ಅವರ್ ವಾಕ್ಯಗಳನ್ನು ಎಚ್ಚರಿಸಿ, ಇವರೆಲ್ಲ ಬಂದಾಗ ಏನು ವಾಕ್ಯ ಕೊಟ್ಟನೋ ಅದನ್ನೇ ಆ ಶ್ರೀಮಂತನಿಗೆ ಹೇಳಿ ಅಲ್ಲಿರುವಂಥವ್ರಿಗೆ ಗದರಿಸಿ, ಒಬ್ಬನ್ನ ಕೇಳಿದೆ, ನೀನು ಬೈಬಲ್ ಓದ್ಯಾ ಅಂದೆ. ಇನ್ನೊಬ್ಬರನ್ನ ಕೇಳಿದೆ, ನೀವು ಆತ್ಮಿಕವಾಗಿ ಹೇಗಿದ್ದೀರಾ ಅಂದೆ. ಯಾಕಂದ್ರೆ ಅವರೆಲ್ಲ ಏನು ಅಂದ್ಕೊಂಡ್ರು ಅಂದರೆ, ಈ ಶ್ರೀಮಂತನ ಹತ್ರ ಬಂದಿರೋ ಪಾಸ್ಟ್ರು ಏನಾದರೂ ಈಸ್ಕೊಂಡು ಹೋಗೋಕ್ಕೆ ಅಂತ. ನಾನು ಹೇಳಿದೆ, ಬ್ರದರ್, ದಯವಿಟ್ಟು ನೀವು ಆತ್ಮೀಕವಾಗಿ ಹೇಗಿದ್ದೀರಾ ಅಂತ ಕೇಳಲಿಕ್ಕೆ ಬಂದೆ. ನಿಮಗೆ ಗೊತ್ತಾ ಆ ಮನುಷ್ಯ ನನಗೆ ಹೇಳದಂಥ ಮಾತು, ಬ್ರದರ್, ಐ ಥಿಂಕ್ ಟಿಲ್ ಐ ಡೈ ಐ ಶುಡ್ ಬಿ ಸೈಲೆಂಟ್ಲಿ ಹಿಡನ್ ಆ್ಯಂಡ್ ಡೂ ದ ಥಿಂಗ್ಸ್ ಫಾರ್ ದ ಗ್ಲೋರಿ ಆಫ್ ಗಾಡ್. ನಾನು ಮರೆಯಾಗಿದ್ದು ರಹಸ್ಯವಾಗಿರುವುದನ್ನು ದೇವರಿಗೋಸ್ಕರ ಮಾಡಬೇಕು ಅಂತ ಬಯಸ್ತಿದ್ದೀನಿ. ಎಲ್ಲಿ ಆ ರೀತಿಯಾದಂಥ ಶ್ರೀಮಂತ ವ್ಯಕ್ತಿಗಳಿರೋದು? ಎಲ್ಲಿ ನಾವು ಮಾಡುವಂಥ ಕಾರ್ಯಗಳನ್ನು ಮರೆಯಾಗಿ ದೇವರ ಮಹಿಮೆಗೆ ಮಾಡಬೇಕು ಅನ್ನೋ ಆಸೆ ಇರೋರು? ಇವತ್ತು ಅಂಥ ಕಾಲಗಳಲ್ಲಿ ನಾವಿದ್ದೀವಿ. ಆದರೆ ಮರೆಯಾಗಿ ಆ ರೀತಿ ಇರುವಂಥ ವ್ಯಕ್ತಿಗಳನ್ನು, ಅದಕ್ಕೆ ಲೆನಾರ್ಡ್ ರಾವೆನ್ಹಿಲ್ ಅವತ್ತು ಹೇಳಿದ್ದು, ಶ್ರೇಷ್ಠ ಸಿಂಹಗಳು ಒಂಟಿಯಾಗಿ ಬೇಟೆಯಾಡುತ್ತೆ, ಶ್ರೇಷ್ಠ ಹದ್ದುಗಳು ಒಂಟಿಯಾಗಿ ಹಾರುತ್ತೆ, ಶ್ರೇಷ್ಠ ಸೇವಕರುಗಳು, ಶ್ರೇಷ್ಠ ಆತ್ಮಗಳು ಒಂಟಿಯಾಗಿ ದೇವರೊಂದಿಗೆ ನಡೆಯುತ್ತೆ. ಈ ವರ್ಷದಲ್ಲಿ ನೀವೊಂದು ಪ್ರೇಯರ್ ಮಾಡಬೇಕು, ದೇವರೇ, ನನಗೆ ಒಂಟಿಯಾಗಿ ಪ್ರಾರ್ಥನೆ ಮಾಡೋದನ್ನ ಕಲಿಸ್ಕೊಡಪ್ಪ. ಒಂಟಿಯಾಗಿ ನಾನು ಹೋದರೆ ಬರೀ ಟೈಮ್ ನೋಡ್ಕೊಂಡು 5 ನಿಮಿಷಕ್ಕೆ ಮುಗಿಸ್ಬಾರ್ದು. ಸ್ವಾಮಿ, ಒಂದು ಅರ್ಧ ಗಂಟೆ, ಒಂದು 1 ಅವರ್ ನಾನು ನಿನ್ನೊಂದಿಗೆ ಪ್ರಾರ್ಥನೆ ಮಾಡೋದನ್ನ ನನಗೆ ಕಲಿಸ್ಕೊಡು. ಒಂದು ವೇಳೆ ಆ ರೀತಿ ನಿಮಗೆ ಕಲ್ತ್ಕೊಳ್ಳಿಲ್ಲ ಅಂದರೆ ನೀವು ಉಪವಾಸ ಪ್ರಾರ್ಥನೆಗೆ ಬನ್ನಿ, ಪ್ರಾರ್ಥನೆ ಮಾಡೋದನ್ನು ಕಲ್ತ್ಕೊಳ್ರಿ. ಆದರೆ 25ನೇ ವಾಕ್ಯದಲ್ಲಿ ನೋಡ್ರಿ, ಈ ರೀತಿ ಮರೆಯಾಗಿ ಮಹಿಮೆ ಪಡಿಸಿದಂಥ ಆ ಕುಟುಂಬ, 25ನೇ ವಾಕ್ಯ ಏನು ಹೇಳುತ್ತೆ? ಕರ್ತನು ಈ ಕಾಲದಲ್ಲಿ, 3ನೇದಾಗಿ, ಆ ದಿವಸಗಳಾಯಿತು, 5 ತಿಂಗಳು ಮರೆಯಾಗಿದ್ರು, ಈಗ ದೇವರೇ ನನ್ನ ಪ್ರಮಾಣ. ಎಲಿಸಬೇತ್ಗೆ ಬಂದಂಥ ವಾಗ್ದಾನ, ಅವಳು ಏನು ಹೇಳ್ತಾ ಇದ್ದಾಳೆ? 1ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದಾಳೆ ನೋಡ್ರಿ, ಏನಂತ? 1ನೇ ಅಧ್ಯಾಯದ 25ನೇ ವಾಕ್ಯ, ಕರ್ತನು ಈ ಕಾಲದಲ್ಲಿ ನನ್ನನ್ನು ಏನು ಮಾಡಿದಂತೆ? ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ. ಏನು ಮಾಡಿದ್ದಾನೆ? ಆ ಪದ ಗಮನಿಸ್ರಿ, ಏನು ಮಾಡಿದಾನಂತೆ?
ಈ ರೀತಿಯಾಗಿ ಮಾಡಿ. ಅಂದ್ರೆ ಅರ್ಥ ಏನು? ಅವಳಿಗೆ ನಿಜವಾಗಲೂ ಏನು ಬೇಕಿತ್ತೋ ಅದನ್ನೇ ದೇವರು ಕೊಟ್ಟನು. ಅವಳಿಗೆ ಬೇಕಾಗಿರೋದು ಆಸ್ತಿ ಪಾಸ್ತಿ ಅಲ್ಲ, ಬೇಕಾಗಿರೋದೇನು? ಮಗು. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ದೇವರ ಹತ್ರ ನೀವು ಮರೆಯಾಗಿ ಏನು ಪ್ರಾರ್ಥನೆ ಮಾಡ್ತೀರೋ ಅದನ್ನು ಅದೇ ದೇವರು ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾರೆ. ನೀವೇನು ಕೇಳ್ತಿರೋ, ಪರ್ಟಿಕ್ಯುಲರ್ ಆಗಿ ನೀವೇನು ಕೇಳ್ತಿರೋ ಅದನ್ನು ಅದೇ ರೀತಿಯಾಗಿ ದೇವರು ಕೊಡ್ತಾನೆ. ಕೆಲವರಿಗೆ ದೇವರು ಬೇರೆ ಇದನ್ನು ಕೊಟ್ಟು ಅವನನ್ನು ಸಾಂತ್ವನ ಮಾಡೋಕ್ಕೆ ಟ್ರೈ ಮಾಡಲ್ಲ. ಅವನಿಗೇನು ಬೇಕು ಅದನ್ನೇ ಆತನು ಕೊಡ್ತಾ ಇದ್ದಾನೆ. 1ನೇ ಅಧ್ಯಾಯ 70ನೇ ವಾಕ್ಯದಲ್ಲೂ ನೀವು ಅದೇ ಜಕರಿಯನು ಇದೇ ಮಾತನ್ನು ಹೇಳ್ತಾನೆ. ಅವಳನ್ನು ಪರಾಮರಿಸಿದ ದೇವರು ಮಾತ್ರ ಅಲ್ಲ, ಜಕರಿಯ ಪ್ರವಾದನೆಯಾಗಿ ಮಗನ ಬಗ್ಗೆ ಹೇಳ್ತಿದ್ದಾನೆ. ಆತನು ಪೂರ್ವದಲ್ಲಿದ್ದ ತನ್ನ ಶ್ರೀ ಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆಯೇ ತನ್ನ ಪ್ರಜೆಯನ್ನು ಏನು ಮಾಡಿದಂತೆ? ಪರಾಮರಿಸಿದಂತೆ. ನೋಡ್ರಿ, ನಿಮ್ಮ ಲೈಫ್ನಲ್ಲೂ ಕೂಡ ಅಷ್ಟೇ. ದೇವರು ಮೊದಲು ನಿಮ್ಮನ್ನು ಪರಾಮರಿಸಿದ್ರೆ ನಿಮ್ಮ ಮುಖಾಂತರವಾಗಿ ಜನರುಗಳನ್ನು ದೇವರು ಪರಾಮರಿಸ್ತಾನೆ. ಅವತ್ತು ಯೋಹಾನ ಅವ್ರಿಗೆ ಬೇಕಾಗಿದ್ದಂಥ ಮಗ, ಆದರೆ ಆ ಮಗುವನ್ನು ಇವತ್ತು ಒಂದು ವೇಳೆ ನಿಮ್ಮ ಜೀವಿತಗಳಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಗೆ ಅವಮಾನ ಇದೆಯಾ? ನೀವು ಹೋದಂಥ ಸಭೆಯಲ್ಲಿ ಒಂದು ವೇಳೆ ನಿಮ್ಗೆ ಅವಮಾನ ಇದೆಯಾ? ಒಂದು ವೇಳೆ ನಿಮ್ಮ ಸುತ್ತಲೂ ಇರುವಂಥ ಜನರುಗಳು ಹೊಟ್ಟೆ ಕಿಚ್ಚು ಪಡೋದ್ರಿಂದ ನಿಮಗೆ ಅವಮಾನ ಬಂದಿದೆಯಾ? ಆದರೆ ಈ ಕಾಲಗಳಲ್ಲೇ ಆ ಸ್ಥಳದಲ್ಲಿ ದೇವರು ನಿಮ್ಮನ್ನು ಪರಾಮರಿಸ್ತಾನೆ. ಹೇಳ್ರಿ ಆ ಪದವನ್ನು. ಈ ಕಾಲದಲ್ಲಿ ಏನಿದೆ ನಿಮಗೆ? ಈ ಕಾಲದಲ್ಲಿ ನಿಮಗೆ ಪರಾಮರಿಕೆ ಇದೆ. ಈ ಕಾಲದಲ್ಲಿ ಏನಿದೆ ನಿಮಗೆ? ಪರಾಮರಿಸ್ತಾನೆ ದೇವರು. ನಮ್ಮನ್ನು ಪರಾಮರಿಸುವಂಥ ದೇವರು. ಅವಮಾನದಲ್ಲಿರುವಾಗ ಅದೇ ನಡೆಯುತ್ತೆ ಅಂತ ನೆನೆಸಬಾರ್ದು. ಆ ರೀತಿ ಪ್ರೇಯರ್ ಮಾಡಿದ್ದಕ್ಕೆ 1ನೇ ಅಧ್ಯಾಯ 59ನೇ ವಾಕ್ಯ ಏನು ಹೇಳುತ್ತೆ? 8ನೆಯ ದಿನದಲ್ಲಿ ಏನಾಯ್ತಂತೆ? ಆ ಮಗು ಹುಟ್ಟಿತು. ಆ ಮಗುವಿಗೆ ಸುನ್ನತಿ ಮಾಡುವುದಕ್ಕಾಗಿ ಬಂದು ಅದಕ್ಕೆ ಜಕರಿಯನೆಂದು ಏನು ಮಾಡಿದ್ರಂತೆ? ತಂದೆಯ ಹೆಸರನ್ನು. ಅವತ್ತಿನ ಕಾಲದಲ್ಲಿ ಹೆಸರಿಟ್ರೆ ಸುಜಿತ್ ಅಂತಿದ್ರೆ, ನನ್ನ ಮಗ ಹುಟ್ಟಿದ್ರೆ ಸುಜಿತ್ 2, ಸುಜಿತ್ ಜೂನಿಯರ್, ಇದೇ ಥರ ಹೆಸರು ಅವತ್ತು. ಜಕರಿಯ ಅಂದರೆ ಅದಕ್ಕೆ ಹೆರೋದ ಅಂದರೆ ಅದೇ ಹೆರೋದ ಅಲ್ಲ, ಬೈಬಲಲ್ಲಿ ಎಲ್ಲ ಕಡೆ ಇರೋದು. ಇನ್ನೊಬ್ಬ ಹೆರೋದ ಅವನು. ಯೇಸುಸ್ವಾಮಿ ಇದ್ದಾಗ ಸಾಯಿಸಿದ ಹೆರೋದ ಬೇರೆ, ಅಪೋಸ್ತಲರ ಕೃತ್ಯದಲ್ಲಿ ಇರುವಂಥ ಹೆರೋದ ಬೇರೆ. ಅವನು ಅಲ್ಲಿದ್ದವನು ಇಲ್ಲಿವರೆಗೂ ಬಂದ್ಬಿಟ್ನಾ? 300 ವರ್ಷ ಬಂದೈತ ಅವನಿಗೆ ವಯಸ್ಸು ಅಂತ ನಾವು ಅನ್ಕೊಂತೀವಿ. ಇಲ್ಲ, ಅವನ ಅಪ್ಪ, ಇವನ ಮಗ. ಈಗ ಜಕರಿಯ ಅಂತ ಹೆಸರಿಡಬೇಕಿತ್ತು, ಜಕರಿಯ 2 ಇಡ್ಲಿಲ್ಲ. ನಿಮಗೆ ಗೊತ್ತಾ ಏನು ನಡೆದಿರುತ್ತೆ? ಗಮನಿಸ್ರಿ ಇಲ್ಲಿ. ಜಕರಿಯ ಹಲಿಗೆಯಲ್ಲಿ ಏನು ಮಾಡಿರ್ತಾರೆ? ಬರೆದಿರ್ತಾನೆ. ಏನಂತ ಹೆಸರಿಡ್ಬೇಕು ಅವನಿಗೆ? ಯೋಹಾನ. ಅಂದ್ರೆ ಅರ್ಥ ಏನು? ಓ, ಯೋಹಾನ ಅಂದ್ರೆ ಅರ್ಥ ದ ಲಾರ್ಡ್ ಇಸ್ ಗ್ರೇಷಿಯಸ್. ಯೆಹೋವನು ಕೃಪೆಯುಳ್ಳವನು. ಯೆಹೋವನು ಕೃಪೆಯುಳ್ಳವನು. ನೋಡ್ರಿ, ಆ ವಾಕ್ಯ ಹೇಳುತ್ತೆ 60ನೇ ವಾಕ್ಯದಲ್ಲಿ. ಈ ವಿಷಯದಲ್ಲಿ ಅದರ ತಾಯಿಯು ಏನಂತ ಹೇಳಲ್ಲಂತೆ? ಅದು ಬೇಡ, ಯೋಹಾನನೆಂದು ಏನು ಮಾಡಬೇಕು? ಹೆಸರಿಡಬೇಕು. ನೆಂಟರೆಲ್ಲ ಏನು ಹೇಳಿರ್ತಾರೆ? ನಿನ್ನ ಗಂಡ ಮೂಗ, ಅವನೇ ಮಾತಾಡಿಲ್ಲ 5 ತಿಂಗಳು, ಯೋಹಾನ ಅಂತ ಯಾರು ನಿನ್ಗೆ ಹೇಳಿದ್ದು? ಇಲ್ಲ, ಮೂಗಾಗಿದ್ರು ಹಲಿಗೆಯಲ್ಲಿ ಬರೆದಿದ್ದಾರೆ. ಯೋಹಾನ ಅಂತಲೇ ಏನು ಮಾಡಬೇಕು? ಹೆಸರಿಡಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ವಾರದಲ್ಲಿ ಪವಿತ್ರವಾಗಿ ಪ್ರೇಯರ್ ಮಾಡ್ತಿದ್ದೆ. ದೇವರು ನಿಮ್ಗೊಂದು ಮಗು ಕೊಟ್ಟರೆ ದೇವರು ಏನು ಹೆಸರು ಹೇಳ್ತಾನೋ ಆ ಹೆಸರು ಇಡಬೇಕು. ಬಿ ಯುನಿಕ್ ಇನ್ ಗಿವಿಂಗ್ ದ ನೇಮ್. ಮಗು ದೇವರು ನಮಗೆ ಕೊಟ್ಟರೆ ಆ ಮಗುಗೆ ದೇವರು ನಮ್ಮ ಮೂಲಕ ಏನು ಮಾಡಿದಾನೋ ಕಾರ್ಯಗಳನ್ನು ಆ ಹೆಸರು ಇಡಬೇಕು. ಪಾಸ್ಟ್ರಲ್ಲ ಹೆಸರು ಇಡಬೇಕಾಗಿರೋದು. ಪಾಸ್ಟ್ ಇಡೋದು ತಪ್ಪಲ್ಲ, ನಾನು ಹೇಳ್ತಾ ಇರೋದು. ನಿಮಗೆ ದೇವರು ಏನು ಮಾಡಿದಾನೋ ಅದನ್ನು ನೀವು ಹೆಸರಿಡಬೇಕು. ಅದನ್ನೇ ನನ್ನ ಮಗನಿಗೆ ನಾನು ನಿರ್ದೋಷ ಅಂತ ಇಟ್ಟಿದ್ದು. ದೇವರೇ, ನಾನು ದೋಷಗಳಲ್ಲೇ ಮುಳುಗ್ಬಿಟ್ಟಿದ್ದೀನಿ ಸ್ವಾಮಿ. ನನಗೆ ದೇವರು ಹೇಳಿದ್ರು ಮಗು ಕೊಡುವಾಗ, ನನ್ನ ಮಗು ನಿರ್ದೋಷವಾಗಿ ಹುಟ್ಟಲಿ. ನನ್ನ ಮಗಳು ಹುಟ್ಟಿದಾಗ, ದೇವರೇ ನೀನು ಕೊಟ್ಟಿದ್ದನ್ನು ನಾನು ನಿನಗೆ ಕೊಡ್ತೀನಿ ನೈವೇದ್ಯವಾಗಿ. ನಿವೇದ. ಬಿ ಯುನಿಕ್. ದೇವರು ಯಾರಿಗಾದರೂ ಮಕ್ಕಳ ಹೆಸರಿಡ್ಲಿಕ್ಕೆ ಹೇಳಿದ್ರೆ ಇವ್ರು ಹೇಳಿದ್ದ ಹೆಸರೆಲ್ಲ ಇಡಬೇಕಾಗಿರೋದು. ದೇವರು ನಿನ್ನೊಂದಿಗೆ ಹೇಗೆ ಸಂಚರಿಸಿರ್ತಾನೋ, ನೀನು ಪ್ರಾರ್ಥನೆ ಮಾಡುವಾಗ ದೇವರು ಏನು ಮಾತಾಡಿರ್ತಾನೋ ಅದನ್ನು ಇಡಬೇಕು. ನನ್ನ ಇಬ್ಬರು ಫ್ರೆಂಡ್ಸು, ಒಬ್ಬನಿಗೆ ಸುಗಂಧ್ ಅಂತ ಇಟ್ಟ, ಇನ್ನೊಬ್ಬನಿಗೆ ವಿಮೋಚನ್ ಅಂತ ಇಟ್ಟ. ಸ್ಕೂಲಲ್ಲಿ ಕೇಳಿದ್ರು, ಏನ್ರಿ ಇದು ಹೆಸರು, ಯಾಕ್ರಿ ಹಿಂಗೈತೆ? ಒಬ್ಬರು ಹೇಳಿದ್ರು, ವಿಮೋಚನಾ ಕಾಂಡ, ಅರಣ್ಯಕಾಂಡ ಅಂತ ಇಟ್ಟಿದ್ದೀರಾ, ಆದಿಕಾಂಡ ಅಂತ ಇಡಬೇಕಾಗಿತ್ತು ಅಂತ. ನೀನೇನು ಬೇಕಾದರೂ ಹೇಳ್ಕೊ, ಆದರೆ ಯಾಕೆ ಆ ಹೆಸರು ಮುಖ್ಯ? ದೇವರು ನಿನ್ನೊಂದಿಗೆ ನಡ್ಕೊಂಡಂತಹ ವಿಧವನ್ನು ಆ ಮಗುವಿನ ಮೇಲೆ ಅವನು ಇಟ್ಟ. ಹೆಸರು ಯೋಹಾನನು, ಯೆಹೋವನು ಕೃಪೆಯುಳ್ಳವನು ಅನ್ನೋ ಹೆಸರನ್ನು ಅವಳು ಹೇಳಿ ಬರೆದಿದ್ದ ತಕ್ಷಣ 64ನೇ ವಾಕ್ಯ ಹೇಳುತ್ತೆ, ಕೂಡಲಿಗೆ ಅವನಿಗೆ ಬಾಯಿ ಬಂತು, ನಾಲಿಗೆ ಏನಾಯಿತು? ಸಡಿಲವಾಯಿತು. ಯೆಹೋವನು ಕೃಪೆಯುಳ್ಳವನು ಅಂತ ಯಾವಾಗೆಲ್ಲ ನೀವು ಬಾಯಲ್ಲಿ ಹೇಳ್ತಿರೋ
ಆವಾಗೆಲ್ಲ ನಿಮ್ಮ ನಾಲಿಗೆ ಸಡ್ಲಾಗುತ್ತೆ. ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಅವಮಾನ, ನಿಮ್ಮ ಕಷ್ಟ ಏನೇ ಇರ್ಬೋದು. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದಿಸ್, ಓ ಗಾಡ್, ನನ್ನ ಜೀವನದಲ್ಲಿ ಇದೆಲ್ಲ ಅವಮಾನಗಳಿದ್ರು, ಯೆಹೋವನೇ ನೀನು ಕೃಪೆಯುಳ್ಳವನು. ದೇವರೇ, ನನ್ನ ಬಗ್ಗೆ ಜನ ಹಿಂಗೆಲ್ಲ ಮಾತಾಡ್ತಾರೆ, ಆದರೆ ನೀನು ಕೃಪೆಯುಳ್ಳವನು. ನನ್ನ ಮನೆಯಲ್ಲಿ ಯಾರೂ ನನಗೆ ಗೌರವ ಕೊಡಲ್ಲ, ನೀನು ಕೃಪೆಯುಳ್ಳವನು. ದೇವರೇ, ನನ್ನ ಹೆಂಡತಿ ಮಕ್ಕಳುಗಳಿಗೆ ನನ್ನ ಮಾತಿಗೆ ಬೆಲೆ ಇಲ್ಲ, ಯೆಹೋವನೇ ನೀನು ಕೃಪೆಯುಳ್ಳವನು. ಪಾಸ್ಟರ್ಗಳು ನನ್ನ ಬಗ್ಗೆ ಹಿಂಗೆ ಮಾತಾಡ್ತಾರೆ, ಯೆಹೋವನೇ ನೀನು. ಹೇಳಿ ನೋಡ್ರಿ ನಿಮ್ಮ ಜೀವಿತಗಳಲ್ಲಿ ಹೇಳಿ ನೋಡಿದ್ರೆ ಏನಾಗುತ್ತೆ ಗೊತ್ತಾ? ಅವತ್ತೇನು ಅನಿಸಿರುತ್ತೆ ನೋಡ್ರಿ, ಆ ಜನರುಗಳೆಲ್ಲ ಸುತ್ತಲೂ ನೋಡ್ಕೊಂಡಿರ್ತಾರೆ, ಆದರೆ ಆ ಜನರಿಗೆ ಯಾರಿಗೂ ಈ ಅನುಭವ ಇಲ್ಲವೇ ಇಲ್ಲ. ಯಾರು ಅಲ್ಲಿ ಸುತ್ತಲೂ ಬಂದಿರೋರಿಗೆ ಮಗನಿಗೋಸ್ಕರ ಅವ್ರು ಯಾರೂ ಪ್ರಾರ್ಥನೆನೂ ಮಾಡಿಲ್ಲ, ಯಾರ ಪ್ರಾರ್ಥನೆಗೂ ದೇವದೂತ ಬಂದಿಲ್ಲ, 5 ತಿಂಗಳು ಯಾರೂ ಮರೆಯಾಗಿಲ್ಲ, ಯಾರ ಗಂಡನೂ ಕೂಡ ಮೂಗಾಗಿಲ್ಲ, ಯಾರ ಕೂಸು ಕೂಡ ಹಾರಾಡಿಲ್ಲ. ಕಾದು ಅವಮಾನಗಳೆಲ್ಲ ಹಾದೋದಂಥ ವಯಸ್ಸಾದಂಥ ದಂಪತಿಗಳಿಗೆ ಅಂಥ ಅನುಭವ ದೇವರು ಕೊಟ್ಟಿದ್ದು. ಅದಕ್ಕೆ ನಾನು ಹೇಳ್ತೀನಿ, ದೇವರು ನಿಮ್ಮನ್ನು ಕಾಯಿಸ್ತಾ ಇದ್ದರೆ ನೀನು ಭಾಗ್ಯವಂತ. ಪಕ್ಕದಲ್ಲಿರೋ ಹೇಳಿ, ಪ್ರೇಯರ್ ನಿನಗೆ ಬೇಗ ಸಿಗಲಿಲ್ಲ ಅಂದರೆ ನೀನೇನೋ ಭಾಗ್ಯವಂತ. ಯಾಕೆ? ಲೇಟ್ ಆದರೆ ದೇವರು ಲೇಟೆಸ್ಟ್ನ ಕೊಡ್ತಾನೆ, ಆನರಾಗಿ ಕೊಡ್ತಾನೆ, ಅದ್ಭುತವಾಗಿ ಕೊಡ್ತಾನೆ. ಮಗು ಕೇಳಿದ್ರೆ ಪ್ರವಾದಿ ಕೊಡ್ತಾನೆ. ಸತ್ಯವೇದದ ಎಲ್ಲ ಬಂಜೆಯರುಗಳು ಅಷ್ಟೇ, ಬಂಜೆಯರುಗಳಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್. ಹೇಳಿ ಪಕ್ಕದಲ್ಲಿ. ಅದಕ್ಕೆ ನೀವು ಯಾರನ್ನಾದರೂ ಚರ್ಚಲ್ಲಿ ಹೋಗಿ ನೋಡಿ, 10 ವರ್ಷ ಮಗು ಕೊಟ್ಟಿಲ್ವಾ ನಿಮಗೆ, 5 ವರ್ಷ ಮಗು ಕೊಟ್ಟಿಲ್ವಾ, ಇಷ್ಟು ಪ್ರಾರ್ಥನೆ ಮಾಡ್ತಿದ್ದೀರಾ? ಕೆಲವ್ರಿಗೊಂದು ವೇಳೆ ಮಗು ಕೊಡದೇ ಇರ್ಬೋದು, ಅವ್ರ ಮುಖಾಂತರ ಮೋಹನ್ ಲಾಜರಸ್ ಸಾವಿರಾರು ಜನರುಗಳಿಗೆ ತಂದೆಯಾಗಿ ದೇವರು ಅವ್ರನ್ನ ಮಾಡಿಬಿಡ್ತಾನೆ. ಅನೇಕ ಸೇವಕರುಗಳು ನೋಡಿದ್ದೀನಿ, ನನಗೆ ಅವ್ರಿಗೆ ಮಕ್ಕಳು ಕೊಟ್ಟಿಲ್ಲ ದೇವರು, ಆದರೆ ಅವರನ್ನು ಸಾವಿರಾರು ಆತ್ಮಗಳಿಗೆ ದೇವರು ಆಶೀರ್ವಾದ ಕೊಟ್ಟಿದ್ದಾನೆ. ಯಾಕಂದರೆ ಡಬಲ್ ಆನರ್ ಅವ್ರಿಗೆ. ಅದೆಲ್ಲ ಈ ಕೊಡದೇ ಇದ್ದರೂ ದೇವರನ್ನು ಅವ್ರು ಹಿಂಬಾಲಿಸ್ತಾ ಇದ್ದಾರಲ್ಲ, ಅದಕ್ಕೆ ದೇವರು ಅವ್ರನ್ನ ಮಹಿಮೆಯ ಸ್ಥಾನದಲ್ಲಿ ಇಟ್ಟಿರ್ತಾನೆ. ನೀವು ಕೇಳ್ಬೋದು ಯಾಕೆ ದೇವರೇ, ಆದರೆ ಅದಕ್ಕೆ ಅವನಿಗೆ ಬೇರೆ ರೀತಿ ಅವನನ್ನು ಏನು ಮಾಡಿದ್ದೀನಿ, ಘನಪಡಿಸಿದ್ದೀನಿ. ನೋಡ್ರಿ, ಆವತ್ತಿನ ದಿನಗಳಲ್ಲಿ ನನಗೆ ತಪ್ಪು ಮಾಡಿದೆ, ಆದರೆ ಅವಮಾನಗಳಾಯಿತು. ಆದರೆ ಅದಾದಮೇಲೆ ಇಲ್ಲದೇ ಇರುವಂಥ ಅನೇಕ ವಿಷಯಗಳಲ್ಲಿ ನನಗೆ ಅವಮಾನ ಆದೋದಾಗ ನನಗೊಬ್ಬ ವ್ಯಕ್ತಿಯ ಜೀವನ ನನ್ನ ತಲೆ ಕೆಳಗಾಗಿ ಬದಲಾಯಿಸ್ತು. ಅವತ್ತಿಂದ ನನ್ನ ಬಗ್ಗೆ ಯಾರಾದರೂ ಅವಮಾನ ಮಾಡಿದ್ರೆ, ಈಗಲೂ ಹೇಳ್ತಿದ್ದೀನಿ, ಯಾರೋ ಒಬ್ಬ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟ. ಇದೇ ಬಿಡದಿ ಜನನಿ ಕ್ಲಿನಿಕ್ ಹತ್ರ ಒಬ್ಬನ ಕುತ್ತಿಗೆ ಹಿಡ್ಕೊಂಡಿಲ್ಲ ಅಷ್ಟೇ. ನನ್ನ ನೀನು ನೋಡ್ದ ಅಲ್ಲಿ, ಹೇಳ ಈಗ ನೋಡ್ದ, ನಾನು ಅವತ್ತೆಲ್ಲಿದ್ದೆ ಗೊತ್ತಾ ನಿನಗೆ? ಭಾಳ ಒಂದು ಕೆಟ್ಟದಂಥ ವಿಷಯನ ಭಾಳ ಹೃದಯ ಒಡೆದು ಪ್ರೇಯರ್ ಮಾಡ್ಕೊಂಬಂದಿದ್ದೆ. ಲೀಮಾ ಆಂಟಿ ಹತ್ರ ಫುಲ್ ಡೇ ಪ್ರೇಯರಲ್ಲಿ ಕಳೆದಿದ್ದೆ. ಆಗ್ತಾನೆ ಕೆಲವು CD ಹಾಡುಗಳು ಮಾಡಿದ್ದೆ. ಎಷ್ಟು ಕೆಟ್ಟ ಹೆಸರು. ಅದನ್ನು ಹೇಳಿ ರೈಲ್ವೆ ಸ್ಟೇಷನ್ಗಳ ಹತ್ರ ಅಳುವಾಗ ಅವನು ಮಾತಾಡಿದ ಮಾತಿಗೆ ಒಡೆಯೋದು ಒಂದೇ ಬಾಕಿ ನನಗೆ. ಆದರೆ ಆ ದಿನಗಳಲ್ಲಿ ಒಂದು ಪುಸ್ತಕ ನನಗೆ ಸಿಕ್ತು, ಹೆನ್ರಿ ಸೂಸೋ. ಹೆನ್ರಿ ಸೂಸೋ ಯಾರು? 1300ನೇ ಇಸ್ವಿಯಲ್ಲಿ 18ನೇ ವಯಸ್ಸಿನಲ್ಲಿ ರಕ್ಷಣೆ ಹೊಂತಾನೆ. ದೇವರೊಂದಿಗೆ ನಡೀತಾ ಇದ್ದಂಥ ಒಬ್ಬ ಭಕ್ತ. ಲೈಫ್ ಆಫ್ ದ ಸರ್ವೆಂಟ್ ಅಂತ ಒಂದು ಒಳ್ಳೆ ಪುಸ್ತಕ ಬರೆದಿದ್ದಾನೆ. ಒಂದಿನ ಅವನ ಮನೇಲಿದ್ದಾಗ ಬಾಗಿಲು ತಟ್ಟಿದ್ರು. ಬಾಗಿಲು ತೆಗೆದಿದ್ದ ತಕ್ಷಣವೇ ಒಬ್ಬಳು ಹೆಂಗಸು ಒಂದು ಮಗುವನ್ನು ಹಿಡ್ಕೊಂಡು ಅವನ ಕೈಗೆ ತಳ್ಳಿ ಕೈ ಕೊಟ್ಟು, ನಿನ್ನ ಪಾಪದ ಫಲ ಇಟ್ಕೋ ಅಂತ ಅಂದ್ಬಿಟ್ಲು. ಹೆನ್ರಿ ಸೂಸೋ ಒಬ್ಬ ದೇವರ ಸೇವಕ. ಅವಳೊಂದಿಗೆ ತಪ್ಪು ಮಾಡೇ ಇಲ್ಲ, ಅವಳು ಯಾರು ಅನ್ನೋ ಹೆಸರೇ ಗೊತ್ತಿಲ್ಲ. ನಿಷ್ಕಪಟವಾಗಿ ಒಳ್ಳೆಯ ಹೆಸರಿಂದ ಸೇವೆ ಮಾಡ್ತಾ ಇದ್ದಂಥ ಹೆನ್ರಿ ಸೂಸೋ ಮೇಲೆ ಇಡೀ ಊರಿನ ಜನರೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬ ಒಳ್ಳೆಯ ಸೇವಕ ಅಂತಾರೆ, ಮಗುನ ಒಬ್ಬಳಿಗೆ ಇರುವಂಥ ಪಾಪ ಮಾಡಿಬಿಟ್ಟಿದ್ದಾನೆ. ಹೆನ್ರಿ ಸೂಸೋ ಒಡೆದೋದ. ಆ ಅವಮಾನಗಳನ್ನು ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ದೇವರ ಹತ್ರ ಮುರಿಯಲ್ಪಟ್ಟ ಮೋಸಗಾರ ಅಂತ ಪಟ್ಟ ಬಂತು. ಸಾಯೋ ಸ್ಥಿತಿಯಲ್ಲಿ ಗೋಳಾಡಿದಂತೆ. ಆದರೆ ಅವನು ಪ್ರಾರ್ಥನೆ ಮಾಡುವಾಗ ನಿಮಗೆ ಗೊತ್ತಾ, ದೇವರು ಹೇಳಿದಂಥ ಮಾತೇನು ಗೊತ್ತಾ? ಹೆನ್ರಿ, ನಾನು ಏನು ಮಾಡಿದ್ನೋ ಅದನ್ನೇ ನೀನು ಮಾಡು. ಏನರ್ಥ? ಬೇರೆಯವರ ಪಾಪಗಳನ್ನು, ನೋವುಗಳನ್ನು ನಾನು ಹೇಗೆ ಹೊತ್ಕೊಂಡೋ, ಅವಮಾನಗಳನ್ನು ನಾನು ಹೇಗೆ ಹೊತ್ಕೊಂಡೋ, ನೀನು ಅದನ್ನೇ ಮಾಡು. ಹೆನ್ರಿ ಸೂಸೋ ಆ ಮಗುವನ್ನು ಬೆಳೆಸ್ದ, ದೇವರ ಮಹಿಮೆಗಾಗಿ ಬೆಳೆಸ್ದ. ಮಗ ದೊಡ್ಡವನಾದಮೇಲೆ ಒಂದು ದಿವಸ ಅದೇ ಹೆಂಗಸು ಬಂದಳು.
ಊರಿನ ಎಲ್ಲ ಮನೆಗಳಲ್ಲಿ ಬಾಗಿಲು ಹೊಡೆದು ತಟ್ಟಿ ಕರೆದು ಹೇಳಿದ್ಲಂತೆ, ಅದು ಹೆನ್ರಿ ಸೂಸೋ ಮಗ ಅಲ್ಲ, ನನ್ನ ಮಗ. ನನಗೆ ಬೆಳೆಸ್ಲಿಕ್ಕಾಗದೇ ಇರೋದ್ರಿಂದ ಬೇರೆಯವರು ಕುಮ್ಮಕ್ಕಿಂದ ಅವ್ರಿಗೆ ಈ ರೀತಿ ಕೆಟ್ಟ ಹೆಸರು ತರಬೇಕು ಅಂತ ನಾನು ಇದೆಲ್ಲ ಮಾಡಿದೆ. ನನ್ನ ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಹೆನ್ರಿ ಸೂಸೋ ಪುಸ್ತಕ ನೀವು ಓದಿ ನೋಡಿದ್ರೆ ಗೊತ್ತಾಗುತ್ತೆ, ಸಾಯೋವರೆಗೂ ಕ್ರಿಸ್ತನು ಅವನ ಜೀವಿತದಲ್ಲಿ ಮಹಿಮೆಯಾಗಿ ಪ್ರಕಟ ಆದನಂತೆ. ಅವತ್ತು ನಾನು ತೀರ್ಮಾನ ಮಾಡಿದೆ, ನನ್ನ ಬಗ್ಗೆ ಯಾರೇ ಅವಮಾನ ಮಾಡಿದ್ರು ಬಾಯಿ ಮಾತ್ರ ನಾನು ತೆಗೆಯಲ್ಲ. ಯೂಟ್ಯೂಬ್ನಲ್ಲಿ ಇತ್ತೀಚೆಗೊಬ್ಬ ಹಾಕಿದ್ದಾರೆ, ಈ ಮನುಷ್ಯ ಮಾತಾಡೋದೆಲ್ಲ ಬರೀ ಓಳು ಅಂತ. ಒಂದು ಕಮೆಂಟ್ ನಾನು ಹಾಕಲ್ಲ, ಯಾರ ಹತ್ರನೂ ಪ್ರೂವ್ ಮಾಡಲ್ಲ. ಯಾಕಂದರೆ ಅವಮಾನಗಳನ್ನು ಪರಿಹರಿಸುವ ಒಬ್ಬ ದೇವರಿದ್ದ. ಹೆನ್ರಿ ಸೂಸೋ ರೀತಿಯಲ್ಲಿ ಇವತ್ತು ನೀವು ಒಂದು ವೇಳೆ ಇರ್ತೀರಾ, ನಿಮ್ಮ ಜೀವಿತಗಳಲ್ಲಿ ಅವಮಾನಗಳು ಬಂದಾಗ ಸಹಿಸ್ಕೊಂಡು ದೇವರು ನೋಡ್ಕೊಳ್ತಾನೆ ಅನ್ನೋ ಅರಿವಿನಲ್ಲಿ ನೀವು ಬದುಕ್ತಿದ್ದೀವ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತೀರಾ. ಇದು ಶಿಲುಬೆಯ ದಾರಿ. ಅವಮಾನಗಳಿಗೆ ಪ್ರತೀಕಾರ ಮಾಡುವಂಥದ್ದಲ್ಲ, ನನ್ನ ಅವಮಾನಗಳನ್ನು ಪರಿಹರಿಸುವ ಒಬ್ಬ ದೇವರಿದ್ದಾನೆ. ಇವತ್ತು ದೇವರ ಮಕ್ಕಳೇ, ನನಗೆ ಗೊತ್ತಿಲ್ಲ ನಿಮ್ಮ ಜೀವಿತಗಳಲ್ಲಿ ನಿಮಗೆ ಯಾರಿಂದ ಅವಮಾನ ಆಗಿದೆಯೋ, ಆದರೆ ಒಬ್ಬ ದೇವರಿದ್ದಾನೆ. ಆ ದಿವಸಗಳಾದಮೇಲೆ, ಆ 5 ತಿಂಗಳ ಕಾಲದಲ್ಲಿ ನೀವು ಮರೆಯಾಗಿರುವಾಗ, ಕೆಲವು ಸಾರಿ ನಿಮ್ಮ ಕುಟುಂಬದಲ್ಲೇ ನಿಮಗೆ ಅವಮಾನಗಳಾಗಿರ್ಬೋದು, ಕೆಲವು ಸಾರಿ ನಿಮ್ಮ ಊರುಗಳಲ್ಲಿ ನಿಮಗೆ ಅವಮಾನ ಆಗಿರ್ಬೋದು. ಆದರೆ ಒಬ್ಬ ದೇವರಿದ್ದಾನೆ, ಅವಮಾನಗಳನ್ನು ಪರಿಹರಿಸುವ ದೇವರು. ಕೈಗಳನ್ನೆತ್ತಿ ದೇವರ ಹತ್ರ ಹೇಳ್ತೀರಾ, ದೇವರೇ ನನಗೆ ಯಾರೆಲ್ಲ ಅವಮಾನ ಮಾಡಿದ್ರು, ನಿಮಗೆ ಗೊತ್ತಾ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದಂಥ ವ್ಯಕ್ತಿ, ಇದೆಲ್ಲ ನಾನು ತಿಳಿದು ಯೇಸುವಿನ ಗುಣಗಳು ನನಗೆ ಅರ್ಥ ಆದಮೇಲೆ, ಒಂದು ದಿವಸ ನನಗೆ ಕೆಟ್ಟದಾಗಿ ಮಾತಾಡಿದಂಥ ಅವನಿಗೆ ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಯಲ್ಲಿ ಹೋಗಿ ನಾನೇ ನೋಡಿದೆ. ಅವನಿಗೆ ನಾನು ಪ್ರೇಯರ್ ಮಾಡಿದೆ. ಅವನವತ್ತು ಅಣ್ಣ ಸಾರಿ ಅಂತ ಮನ ತಿರುಗ್ದ. ಯಾರೋ ಹೇಳಿದ್ರಿಂದ ನಿಮ್ಮ ಬಗ್ಗೆ ಸುಳ್ಳು ಹಬ್ಬಿಸ್ದೆ ಅಂದ. ಇವತ್ತು ಅವನು ಬದುಕಿದ್ದಾನೆ. ಅವನು ಸಿಗುವಾಗೆಲ್ಲ ನಾನು ಹರಸ್ತೀನಿ, ಒಂದು 5 ನಿಮಿಷ ಅವನ ಹತ್ರ ಮಾತಾಡ್ತೀನಿ. ಕಾರಣ ಏನಂದರೆ, ನಮ್ಮ ದೇವರು ಕ್ಷಮೆಯುಳ್ಳ ದೇವರು, ಪ್ರೀತಿಸುವ ದೇವರು. ಕೈಗಳನ್ನೆತ್ತಿ 1-2 ನಿಮಿಷ ಆರಾಧನೆ ಮಾಡ್ತೀರಾ, ದೇವರೇ ನನ್ನ ಅವಮಾನಗಳನ್ನೆಲ್ಲ ನಾನು ನಿನ್ನ ಹತ್ರ ಬಿಟ್ಕೊಡ್ತೇನಪ್ಪ.